3 ಕೋಟಿಯ ಆಫರ್ ವರ್ಸಸ್ ರೈತರ ಆಕ್ರೋಶ. ಡಿಕೆಶಿಯ ಬಿಗ್ ಪ್ಲಾನ್ಗೆ ಕೌಂಟರ್ ಕೊಡ್ತಾ ಕುಮಾರಸ್ವಾಮಿ ಪಾದಯಾತ್ರೆ. ಬಿಡದಿ ಮಣ್ಣಿನಲ್ಲಿ ಶುರುವಾದ ಈ ಹೈ ವೋಲ್ಟೇಜ್ ಸಮರ ಜೆಡಿಎಸ್ಗೆ ತಂದು ಕೊಡುತ್ತಾ ಪೊಲಿಟಿಕಲ್ ರೀಬರ್ತ್. ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದ ಈ ಮಹಾ ಹೋರಾಟ 2028ರ ಎಲೆಕ್ಷನ್ಗೆ ಗೇಮ್ ಚೇಂಜರ್ ಆಗುತ್ತಾ? ಕಂಪ್ಲೀಟ್ ಆನ್ಸರ್ ಪಬ್ಲಿಕ್ ಐ ಸ್ಟೋರೀಸ್ನಲ್ಲಿ. ಸ್ನೇಹಿತರೆ ನಮಸ್ಕಾರ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಬಿಡದಿ ಟೌನ್ಶಿಪ್ ಯೋಜನೆ ನೈಸ್ ಯೋಜನೆ ರೀತಿಯಲ್ಲೇ ಜನರನ್ನ ವಂಚಿಸುವ ಯೋಜನೆಯಾಗಿದೆ. ಭಾರಿ ಪರಿಹಾರ ನೀಡೋದಾಗಿ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇದಕ್ಕೆ ರೈತರು ಮರುಳಾಗಬಾರ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿರೋ ಕಾಂಗ್ರೆಸ್ ಅಧಿನಾಯಕರಿಗೆ ಮಂತ್ಲಿ ಕೊಡೋದಾಗಿ ಅಗ್ರಿಮೆಂಟ್ ಮಾಡಿಕೊಂಡು ಬಂದಿದ್ದಾರೆ. ಅಲ್ಲಿಗೆ ಹಣ ಕೊಡಲು ಬಿಡದಿ ಟೌನ್ಶಿಪ್ ಯೋಜನೆ ಮಾಡ್ತಿದ್ದಾರೆ. ಈ ಪಾದಯಾತ್ರೆಯೇ ಕಾಂಗ್ರೆಸ್ ಸರ್ಕಾರಕ್ಕೆ ಮರಣ ಶಾಸನವಾಗಲಿದೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ. ಹೀಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಧ್ವನಿ ಈಗ ಬಿಡದಿ ಮಣ್ಣಿನಲ್ಲಿ ಅತ್ಯಂತ ಗಟ್ಟಿಯಾಗಿ ಧ್ವನಿಸುತ್ತಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆಯುತ್ತಿರೋ ಈ ಹೈ ವೋಲ್ಟೇಜ್ ಹೋರಾಟ ಬರೀ ರೈತರ ಹೋರಾಟವಾಗಿ ಉಳಿದಿಲ್ಲ. ಇದು ಕರ್ನಾಟಕದ ರಾಜಕೀಯದ ಬಹುದೊಡ್ಡ ಕುರುಕ್ಷೇತ್ರವಾಗಿ ಬದಲಾಗಿದೆ. ಅದ್ಯಾವಾಗ ಬಿಡದಿ ಟೌನ್ಶಿಪ್ಗಾಗಿ ರೈತರ ಭೂಮಿ ವಶಕ್ಕೆ ಪಡೆಯುವ ಪ್ರಕ್ರಿಯೆ ಶುರುವಾಯಿತು, ಅವಾಗಿಂದಲೇ ಜೆಡಿಎಸ್ ಪಡೆ ಸರ್ಕಾರದ ವಿರುದ್ಧ ವಾರ್ ಸಾರೋದಕ್ಕೆ ಸೂಚನೆ ಕೊಡ್ತಾನೆ ಬಂದಿತ್ತು. ಈಗ ನೋಡಿ, ಬರೀ ಹೇಳಿಕೆಗೆ ಸೀಮಿತವಾಗದೆ ಡೈರೆಕ್ಟ್ ಅಖಾಡಕ್ಕಿಳಿದು ಬೃಹತ್ ಪಾದಯಾತ್ರೆಯನ್ನೇ ಹಮ್ಮಿಕೊಂಡಿದೆ. ಈ ಪಾದಯಾತ್ರೆಯ ವೇದಿಕೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೆಕ್ಸ್ಟ್ ಲೆವೆಲ್ನಲ್ಲಿ ಖರ್ಚಿಸಿದ್ದಾರೆ. ಆದ್ರೆ ಇಲ್ಲಿ ಹುಟ್ಟಿಕೊಳ್ಳೋ ಅಸಲಿ ಪೊಲಿಟಿಕಲ್ ಪ್ರಶ್ನೆ ಏನ್ ಗೊತ್ತಾ? ಕಳೆದ ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ನೆಲಕಚ್ಚಿದ್ದ ಜೆಡಿಎಸ್ ಪಕ್ಷಕ್ಕೆ ಈ ಬಿಡದಿ ಹೋರಾಟ ರಾಜಕೀಯವಾಗಿ ಬಿಗ್ ರೀಬರ್ತ್ ಕೊಡುತ್ತಾ ಜೆಡಿಎಸ್ ತನ್ನ ಹಳೆ ಮೈಸೂರಿನಲ್ಲಿ ಮತ್ತೆ ಪುಟಿದೇಳುವಂತೆ ಮಾಡುತ್ತಾ, ಹಾಗೂ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ಗೆ ಇದು ದೊಡ್ಡ ಮಟ್ಟದ ಹೆಡ್ಏಕ್ ತರುತ್ತಾ ಅನ್ನೋದನ್ನ ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುನ್ನ ಬಿಡದಿ ಟೌನ್ಶಿಪ್ ಅಂದ್ರೆ ಏನು, ಸರ್ಕಾರ ಅಲ್ಲಿ ಏನ್ ಮಾಡೋಕೆ ಹೊರಟಿದೆ ಅನ್ನೋದನ್ನ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಸರಳವಾಗಿ ಹೇಳಬೇಕು ಅಂದ್ರೆ ಬೆಂಗಳೂರಿನ ಮೇಲಿರೋ ಜನಸಂದಣಿ ಮತ್ತು ಹೆವಿ ಟ್ರಾಫಿಕ್ ಪ್ರೆಷರ್ ಕಂಟ್ರೋಲ್ ಮಾಡೋಕೆ ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಹೈಟೆಕ್ ಸ್ಮಾರ್ಟ್ ಸಿಟಿ ಕಟ್ಟೋದು ಸರ್ಕಾರದ ಮಾಸ್ಟರ್ ಪ್ಲಾನ್. ಇಲ್ಲಿ ಐಟಿ ಪಾರ್ಕ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಅಲ್ಟ್ರಾ ಮಾಡರ್ನ್ ರೆಸಿಡೆನ್ಸಿಯಲ್ ಲೇಔಟ್ಗಳು ಬರಲಿವೆ. ಇದಕ್ಕಾಗಿಯೇ ಬಿಡದಿ ಸುತ್ತಮುತ್ತಲಿನ ಹಳ್ಳಿಗಳ ಸುಮಾರು 5,000ಕ್ಕೂ ಹೆಚ್ಚು ಎಕರೆ ಲ್ಯಾಂಡ್ ವಶಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ. ಸರ್ಕಾರ ರೈತರಿಗೆ ಎಕರೆಗೆ ಬರೋಬ್ಬರಿ 3 ಕೋಟಿ ರೂಪಾಯಿ ನೀಡೋದಾಗಿ ಬಿಗ್ ಆಫರ್ ಕೊಟ್ಟಿದೆ. ಕೆಲವು ರೈತರು ಈ ಆಫರ್ಗೆ ಒಪ್ಪಿಕೊಂಡಿದ್ರೆ ವರ್ಷಕ್ಕೆ 3 ಬೆಳೆ ತೆಗೆಯುವ ತಮ್ಮ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನ ಜೀವಮಾನದಲ್ಲೇ ಕಳೆದುಕೊಳ್ಳಲು ಸಿದ್ಧವಿಲ್ಲದ ಬಹುತೇಕ ರೈತರು ಭೂಮಿ ನೀಡಲು ಸಂಪೂರ್ಣ ನಿರಾಕರಿಸಿದ್ದಾರೆ. ಜಮೀನು ಹೋದ್ರೆ ನಮ್ಮ ಫ್ಯೂಚರ್ ಮುಗಿದೇ ಹೋಯಿತು ಅಂತ ಕಂಟಿನ್ಯೂಸ್ ಆಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಬಿಡದಿ ಹೋರಾಟದಿಂದ ಜೆಡಿಎಸ್ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಕಂಬ್ಯಾಕ್ ಮಾಡುತ್ತಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕೆಂದ್ರೆ ನಾವು ಸ್ವಲ್ಪ ಹಿಸ್ಟ್ರಿಗೆ ಹಿಂತಿರುಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಅನ್ನೋದನ್ನ ನೋಡ್ಬೇಕಾಗತ್ತೆ. 2023ರ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಗೆದ್ದಿದ್ದು ಕೇವಲ 19 ಸೀಟುಗಳನ್ನ ಮಾತ್ರ. ಹಳೆ ಮೈಸೂರು ಭಾಗ ಮತ್ತು ಒಕ್ಕಲಿಗರ ಕೋಟೆ ಅಂದ್ರೇನೆ ಅದು ಜೆಡಿಎಸ್ ನ ಬಿಟ್ಟು ಕೊಡದ ಭದ್ರಕೋಟೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ಆದ್ರೆ ಆ ಎಲೆಕ್ಷನ್ ನಲ್ಲಿ ಅದೇ ಕೋಟೆಯಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋಲ್ಬೇಕಾಯಿತು. ಅದಕ್ಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು
ನೀವು ಇಷ್ಟು ವರ್ಷ ದೇವೇಗೌಡರ ಫ್ಯಾಮಿಲಿಯನ್ನ ಬೆಂಬಲಿಸಿದ್ದೀರಿ, ಈ ಬಾರಿ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಅತ್ಯಂತ ಬಹಿರಂಗವಾಗಿ ಎಮೋಷನಲ್ ಆಗಿ ಮನವಿ ಮಾಡಿಕೊಂಡ್ರು. ಅದಕ್ಕೆ ತಕ್ಕಂತೆ ಚಾಣಕ್ಯ ಸ್ಟ್ರಾಟಜಿಯನ್ನು ಹೆಣೆದ್ರು. ಇನ್ನೊಂದು ಕಡೆ ಬಿಜೆಪಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನ ಖಾತೆ ತೆರೆಯಬೇಕು ಅಂತ ಭರ್ಜರಿ ಎಫರ್ಟ್ ಹಾಕಿ ಜೆಡಿಎಸ್ ಬೆಂಬಲಿತ ವೋಟ್ ಬ್ಯಾಂಕ್ ಅನ್ನ ಸ್ಪಷ್ಟವಾಗಿ ಒಡೆಯಿತು. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಜೆಡಿಎಸ್ ತನ್ನ ಸ್ವಂತ ಸಾಮ್ರಾಜ್ಯದಲ್ಲೇ ಹಿನ್ನಡೆ ಅನುಭವಿಸಬೇಕಾಯಿತು. ಇವತ್ತು ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರದ ಪವರ್ಫುಲ್ ಗದ್ದುಗೆ ಹಿಡಿದಿದ್ದಾರೆ. ಆದ್ರೆ ಅವರ ಮುಂದಿರೋ ಮೇನ್ ಟಾರ್ಗೆಟ್ ಬರೀ ಇವತ್ತಿನ ಆಡಳಿತವಲ್ಲ, 2028ರ ಎಲೆಕ್ಷನ್ ನಲ್ಲೂ ಮತ್ತೆ ಸಿಎಂ ಸೀಟ್ ಏರ್ಬೇಕು ಅಂದ್ರೆ ಜೆಡಿಎಸ್ ನ ಲೈಫ್ ಲೈನ್ ಆಗಿರೋ ಹಳೆ ಮೈಸೂರು ಭಾಗದ ಕೋಟೆಯನ್ನ ಇನ್ನೂ ಹೆಚ್ಚಾಗಿ ಕಂಪ್ಲೀಟ್ ಆಗಿ ಛಿದ್ರ ಮಾಡಬೇಕು. ಡಿಕೆ ಶಿವಕುಮಾರ್ ಈಗಾಗಲೇ ಆ ಡೈರೆಕ್ಷನ್ ನಲ್ಲಿ ತಮ್ಮ ಪ್ರತಿಯೊಂದು ಮೂವ್ ಅನ್ನ ಅತ್ಯಂತ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇಡ್ತಾ ಬಂದಿದ್ದಾರೆ. ಹಾಗಾಗಿ 2028ರ ಚುನಾವಣೆ ಜೆಡಿಎಸ್ ಪಾಲಿಗೆ ಈಸಿಯಾದ ಹಾದಿಯಂತೂ ಖಂಡಿತ ಅಲ್ಲ. ಇಂತಹ ಟಫ್ ಸನ್ನಿವೇಶದಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧದ ಈ ಅಗ್ರೆಸಿವ್ ಹೋರಾಟ ಜೆಡಿಎಸ್ ಪಾಲಿಗೆ ಬಿಗ್ ಗೇಮ್ ಚೇಂಜರ್ ಆಗತ್ತಾ? ಈ ಮಾಸ್ ಫೈಟ್ ಮೂಲಕ ಜೆಡಿಎಸ್ ಮತ್ತೆ ತನ್ನ ಹಳೆ ವೈಭವವನ್ನ ರೀಟೇಕ್ ಮಾಡಿಕೊಳ್ಳೋಕೆ ಸಾಧ್ಯವೇ ಅನ್ನೋದೇ ಈಗ ರಾಜ್ಯ ಪೊಲಿಟಿಕಲ್ ನಲ್ಲಿ ಹರಿದಾಡ್ತಿರೋ ಅತಿ ದೊಡ್ಡ $1 ಮಿಲಿಯನ್ ಕ್ವಶನ್. ರಾಜಕೀಯ ಇತಿಹಾಸವನ್ನ ಒಮ್ಮೆ ರಿವೈಂಡ್ ಮಾಡಿ ನೋಡಿದ್ರೆ ಒಂದು ವಿಷಯ ಪಕ್ಕಾ ಗೊತ್ತಾಗತ್ತೆ. ಯಾವುದೋ ಒಂದು ಬಿಗ್ ಮೆಗಾ ಪ್ರಾಜೆಕ್ಟ್ ಅನ್ನ ಸರ್ಕಾರ ಜಾರಿಗೆ ತರಲು ಹೊರಟಾಗ ರೈತರ ಮಾಸ್ ಪ್ರೊಟೆಸ್ಟ್ಗೆ ಅಪೋಸಿಷನ್ ಪಾರ್ಟಿಗಳು ಹ್ಯಾಂಡ್ ಜೋಡಿಸಿದ್ವು. ಅಂದ್ರೆ ಅದರ ಡೈರೆಕ್ಟ್ ಮತ್ತು ಹ್ಯೂಜ್ ಪೊಲಿಟಿಕಲ್ ಬೆನಿಫಿಟ್ ಸಿಗೋದು ಆ ಪ್ರತಿಪಕ್ಷಕ್ಕೆ. ಇದಕ್ಕೊಂದು ಬೆಸ್ಟ್ ಅಂಡ್ ರಿಯಲ್ ಎಕ್ಸಾಂಪಲ್ ಅಂದ್ರೆ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ. ಸಿಂಗೂರು ಮತ್ತು ನಂದಿಗ್ರಾಮದಲ್ಲಿ ರೈತರ ಲ್ಯಾಂಡ್ ವಶದ ವಿರುದ್ಧ ಮಮತಾ ಬ್ಯಾನರ್ಜಿ ನಡೆಸಿದ ಸುದೀರ್ಘ ಕ್ರಾಂತಿಕಾರಿ ಹೋರಾಟವೇ ದಶಕಗಳ ಕಾಲ ರೂಲ್ ಮಾಡಿದ್ದ ಪವರ್ಫುಲ್ ಕಮ್ಯುನಿಸ್ಟ್ ಸರ್ಕಾರವನ್ನ ಕಂಪ್ಲೀಟ್ ಬುಡಮೇಲು ಮಾಡಿತ್ತು. ಹಾಗೆ ಮಮತಾ ಬ್ಯಾನರ್ಜಿಯನ್ನ ಸಿಎಂ ಗದ್ದುಗೆಗೆ ಏರಿಸಿತ್ತು. ಈಗ ಬಿಡದಿ ಹೋರಾಟ ಕೂಡ ಜೆಡಿಎಸ್ಗೆ ಅಂತಹದ್ದೇ ರಿಯಲ್ ಪವರ್ ತಂದು ಕೊಡುತ್ತಾ ಅಂತ ನಾವು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಗಳನ್ನ ನೋಡ್ತಾ ಹೋದ್ರೆ ಕೆಲವು ಪ್ರಮುಖ ರಿಯಾಲಿಟಿಗಳು ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿವೆ. ಜೆಡಿಎಸ್ ಮೂಲತಃ ರೈತರ ಪಕ್ಷ ಅನ್ನೋ ಬಿಗ್ ಇಮೇಜ್ ಇಟ್ಕೊಂಡಿದೆ. ರಾಮನಗರ, ಮಂಡ್ಯ, ಕೆಂಗೇರಿ, ಕನಕಪುರ ಸುತ್ತಮುತ್ತಲಿನ ರೈತರು ತಮ್ಮ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿರುವಾಗ ಜೆಡಿಎಸ್ ಅವರ ಬೆನ್ನಿಗೆ ನಿಂತು ಓಪನ್ ಆಗಿ ರಸ್ತೆಗಿಳಿದು ಹೋರಾಡ್ತಿರೋದು ತಮ್ಮ ಬೆಂಬಲಿತ ಕೃಷಿಕ ಹಾಗೂ ಒಕ್ಕಲಿಗ ಸೆಂಟ್ರಿಕ್ ವೋಟ್ ಬ್ಯಾಂಕ್ ಅನ್ನ ಮತ್ತೆ ಕಾಂಕ್ರೀಟ್ ತರ ಗಟ್ಟಿ ಮಾಡಿಕೊಳ್ಳಲು ಹೆಲ್ಪ್ ಮಾಡ್ತಿದೆ. ರಾಮನಗರ, ಕನಕಪುರ ಅಂದ್ರೆ ಅದು ಸಿಎಂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಸಾಮ್ರಾಜ್ಯದ ಮೇನ್ ಸೆಂಟರ್. ಬಿಡದಿ ಟೌನ್ಶಿಪ್ ಯೋಜನೆಯ ಮುಖ್ಯ ರೂವಾರಿಯೇ ಡಿಕೆಶಿ ಆಗಿರೋದ್ರಿಂದ ಅವರದೇ ಹಾರ್ಟ್ಲ್ಯಾಂಡ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಶೇಕ್ ನೀಡೋದು ಡಿಕೆ ಬ್ರದರ್ಸ್ ಪ್ರಭಾವವನ್ನ ಕುಗ್ಗಿಸಲು ಜೆಡಿಎಸ್ಗೆ ಸಿಕ್ಕ ಅಲ್ಟಿಮೇಟ್ ವೆಪನ್ ಇದು. ಇನ್ನು ಈ ಪಾದಯಾತ್ರೆಯ ಕಂಪ್ಲೀಟ್ ಕಮಾಂಡಿಂಗ್ ಲೀಡರ್ಶಿಪ್ ವಹಿಸಿಕೊಂಡಿರೋದು ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಸತತ ಸೋಲಿನ ನಂತರ ಜನರ ಮಧ್ಯ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಲು ಇದೊಂದು ಅದ್ಭುತ ಅವಕಾಶ. ಹಾಗೆ ಒಬ್ಬ ಮಾಸ್ ಅಂಡ್ ಸ್ಟ್ರಾಂಗ್ ಫೈಟರ್ ಆಗೋದಕ್ಕೆ ಅಡಿಪಾಯವಾಗಿ ಈ ಪಾದಯಾತ್ರೆ ಗೋಚರಿಸುತ್ತಿದೆ. ಇದೇನಾದ್ರೂ ಸಕ್ಸಸ್ ಆದ್ರೆ ನಿಖಿಲ್ಗೆ ಬಿಗ್ ಪೊಲಿಟಿಕಲ್ ರೀಲಾಂಚಿಂಗ್ ಪ್ಯಾಡ್ ತರ ಕೆಲಸ ಮಾಡೋದು ಪಕ್ಕಾ. ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದ ಮೇಲೆ ಅಪೋಸಿಷನ್ ಪಾರ್ಟಿಗಳು ಕಂಪ್ಲೀಟ್ ಸೈಲೆಂಟ್ ಆಗಿವೆ ಅನ್ನೋ ಟೀಕೆಗೆ ಈ ಹೈ ವೋಲ್ಟೇಜ್ ಪಾದಯಾತ್ರೆ ಪಕ್ಕಾ ಆನ್ಸರ್ ಕೊಟ್ಟಿದೆ. ಬಿಜೆಪಿ ಟಾಪ್ ಲೀಡರ್ಸ್ ಕೂಡ ಈ ಹೋರಾಟಕ್ಕೆ ಕಂಪ್ಲೀಟ್ ಸಪೋರ್ಟ್ ನೀಡಿ ಜೆಡಿಎಸ್ ಜೊತೆ ಶೋಲ್ಡರ್ ಟು ಶೋಲ್ಡರ್ ಹೆಜ್ಜೆ ಹಾಕ್ತಿರೋದ್ರಿಂದ ಎನ್ಡಿಎ ಅಲಯನ್ಸ್ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅನ್ನೋ ಕ್ಲಿಯರ್ ಮೆಸೇಜ್ ಸಿಗ್ತಿದೆ. ಇದರ ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಎನರ್ಜಿ ಮತ್ತು ಕ್ರಾಂತಿಕಾರಿ ಜೋಶ್ ಬಂದಂತಾಗಿದೆ. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ಗಾಗಿ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿರೋ ರೈತರ ಆಕ್ರೋಶ ಒಂದ್ ಕಡೆ ಪೀಕ್ ಹಂತಕ್ಕೆ ತಲುಪಿದ್ರೆ, ಇನ್ನೊಂದ್ ಕಡೆ ಈ ಮಾಸ್ ಪ್ರೊಟೆಸ್ಟ್ ಅನ್ನ ತಮಗೆ ಪರ್ಫೆಕ್ಟ್ ಆಗಿ ಬಳಸಿಕೊಂಡು ಪೊಲಿಟಿಕಲ್ ಆಗಿ ಕಮ್ ಬ್ಯಾಕ್ ಮಾಡಲು ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿದೆ.
ಎಕರೆಗೆ 3 ಕೋಟಿ ಆಫರ್ ನೀಡಿ ಪ್ರಾಜೆಕ್ಟ್ ಜಾರಿಗೆ ತರಲು ಪಟ್ಟು ಹಿಡಿದಿರೋ ಸಿಎಂ ಡಿಕೆ ಶಿವಕುಮಾರ್ ತಂತ್ರ ಗೆಲ್ಲುತ್ತಾ ಅಥವಾ ರೈತರ ಪರವಾಗಿ ಫೀಲ್ಡ್ಗಿಳಿದು ಗವರ್ಮೆಂಟ್ಗೆ ನೇರ ಚಾಲೆಂಜ್ ಎಸೆದಿರೋ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ಗೆಲ್ಲುತ್ತಾ? ಬಿಡದಿ ಮಣ್ಣಿನ ಈ ರಣರಂಗದ ಹೋರಾಟ ಮುಂಬರುವ 2028ರ ಬಿಗ್ ಎಲೆಕ್ಷನ್ ಮೇಲೆ ಯಾವ ರೀತಿಯ ಗೇಮ್ ಚೇಂಜಿಂಗ್ ಎಫೆಕ್ಟ್ ಬೀರಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಿಮ್ಗೇನ್ ಅನ್ಸುತ್ತೆ? ಬಿಡದಿ ಟೌನ್ಶಿಪ್ಗೆ ರೈತರು ಭೂಮಿ ಕೊಡೋದು ಸರಿಯಾ ಅಥವಾ ಜೆಡಿಎಸ್ ನಡೆಸ್ತಿರೋ ಈ ಪಾದಯಾತ್ರೆ ರೈತರಿಗೆ ನ್ಯಾಯ ತಂದು ಕೊಡುತ್ತಾ? ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.